graduates. ಎವ್ರಿ ಇಯರ್ ಇಂಡಿಯಾಲಿ 1 crore ಜನ ಗ್ರ್ಯಾಜುಯೇಟ್ ಆಗ್ತಾರೆ. ಅದರಲ್ಲಿ 1.5 to 2 million ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಇನ್ ಇಂಡಿಯಾ. ಆಯಿತು, ಕರ್ನಾಟಕದಲ್ಲಿ ಎಷ್ಟು ಅಂತ ಕೇಳಿದ್ರೆ 1.5 lakh ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. ಸೊ ನೀವು ಅನ್ಕೋಬೋದು, ಎಲ್ಲರೂ ಗ್ರ್ಯಾಜುಯೇಟ್ ಆಗ್ತಾರಲ್ಲ, ನಮ್ಮ ದೇಶಕ್ಕೆ ಇದು ಒಳ್ಳೇದೇ ತಾನೆ ಅಂತ ಅನ್ಕೋಬೋದು. ಎಸ್, ಬಟ್ ಅದೇ ಟೈಮಲ್ಲಿ 45 to 60% ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಅನ್ಎಂಪ್ಲಾಯ್ಡ್ ಆಗೋರೆ. ದಟ್ ಮೀನ್ಸ್ ಕೆಲಸ ಇಲ್ಲ. ಸೊ ಇದಕ್ಕೆ ರೀಸನ್ ಏನು? ಅವ್ರಿಗೆ ಪೊಟೆನ್ಷಿಯಲ್ ಇಲ್ವಾ? ವೆಲ್, ದ ಆನ್ಸರ್ ಇಸ್ ನೋ. ಎಲ್ಲರಿಗೂ ಅವ್ರದ್ದೇ ಆದ ಪೊಟೆನ್ಷಿಯಲ್ ಇರುತ್ತೆ. ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಡಿಗ್ರಿ ಐತೆ ಬಟ್ ಯಾಕೆ ಕೆಲಸ ಇಲ್ಲ? ವೆಲ್, ಅದನ್ನೇ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಇದೇ ನಮ್ಮ ಚಾನಲ್ ಫಸ್ಟ್ ವಿಡಿಯೋ, ಸೊ ಎಂಡ್ ತನಕ ನೋಡಿ. ವಾಟ್ರಾ ಸುದೀಪ್ ಡಿಗ್ರಿ ಐತೆ ಬಟ್ ಯಾಕೆ ಕೆಲಸ ಇಲ್ಲ? ಸೊ ಇದಕ್ಕೆ ಕಾರಣ ಸ್ಕಿಲ್ಸ್. ಇವಾಗ ನೀವು ಅಂದ್ಕೊತೀರ ಅದೇನು ಸ್ಕಿಲ್ಸ್ ಕಾರಣ ಆಗುತ್ತೆ ಅಂತ. ಇವಾಗ ಒಂದು ಎಕ್ಸಾಂಪಲ್, ಪರ್ಸನ್ ಎ ಮತ್ತು ಪರ್ಸನ್ ಬಿ ಇಬ್ಬರವರೇ. ಪರ್ಸನ್ ಎ ಹತ್ರ ಸ್ಕಿಲ್ಸ್ ಪ್ಲಸ್ ಡಿಗ್ರಿ ಎರಡೂ ಐತೆ, ಪರ್ಸನ್ ಬಿ ಹತ್ರ ಬರೀ ಡಿಗ್ರಿ ಐತೆ. ಇವಾಗ ನೀವು ಯಾರನ್ನ ಹೈಯರ್ ಮಾಡ್ತೀರಾ? ಆಬ್ವಿಯಸ್ಲಿ ಪರ್ಸನ್ ಎ. ಯಾಕಂದರೆ ಅವನ ಹತ್ರ ಸ್ಕಿಲ್ಸ್ ಐತೆ, ಅವ್ನು ಮೋರ್ ಎಫಿಷಿಯೆಂಟಾಗಿ ವರ್ಕ್ ಮಾಡ್ಬೋದು. ಸೊ ಆಯಿತು, ಇವಾಗ ಸ್ಕಿಲ್ಸ್ ಡೆವಲಪ್ ಮಾಡಬೇಕು, ಅರ್ಥ ಆಯ್ತು. ಇವಾಗ ಏನು ಮಾಡಬೇಕು? ಆಯ್ತು, ಇನ್ನೊಂದು ಕ್ವಶನ್ ಬರ್ಬೋದು, ಯಾಕೆ ಕಾಲೇಜಲ್ಲಿ ಯಾರು ಕೊಡೋದು ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕಾಗಲ್ವಾ ಅಂತ. ಆನ್ಸರ್ ಇಸ್ ನೋ. ಪೇಪರಲ್ಲಿ ಕೋಡ್ ಬರೆಯೋದ್ರಿಂದ ಏನು ಯೂಸ್ ಆಗೋಲ್ಲ, ಕಾಲೇಜಿಂದ ಏನು ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕಾಗಲ್ಲ. ಸ್ಕಿಲ್ಸ್ ಡೆವಲಪ್ ಮಾಡಬೇಕಂದ್ರೆ ನೀವೇ ಓನಾಗಿ ಸ್ಟೆಪ್ ಎತ್ತಿ ಕಲ್ತ್ಕೋಬೇಕಾಗುತ್ತೆ. ಆದರೆ ಎಲ್ಲಿಂದ ಕಲ್ತ್ಕೊಳ್ಳೋದು? ಕನ್ನಡ ಯೂಟ್ಯೂಬ್ ಚಾನಲ್ಸಲ್ಲಿ ಗೇಮ್ ಡೆವಲಪ್ಮೆಂಟ್ ಆಗಲಿ, ಕೋಡಿಂಗ್ ಲ್ಯಾಂಗ್ವೇಜಸ್ ಆಗಲಿ ಹೇಳ್ಕೊಳ್ಳೋದು ಅಷ್ಟೊಂದಿಲ್ಲ. ಎಲ್ಲರಿಗೂ ಗೊತ್ತು, ಪಬ್ಜಿ ಅನ್ನೋ ಗೇಮು ಇಂಡಿಯಾಲಿ ಲಾಕ್ಡೌನ್ ಟೈಮಲ್ಲಿ ಬ್ಯಾನ್ ಮಾಡಿದ್ರು. ಅದು ಯಾಕೆ? ಚೈನಾ ಡಿಸ್ಪ್ಯೂಟಿಂದ. ಅದರಿಂದ ಟೆನ್ಸೆಂಟ್ ಗೇಮ್ ಕಂಪನಿಗೆ $34 billion US dollars ಲಾಸ್ ಆಗೈತೆ ಬರೀ ಪಬ್ಜಿ ಬ್ಯಾನ್ ಆಗಿದ್ದರಿಂದ. ಸೊ ಅದರಿಂದ ತಕ್ಷಣ 4G ಅಂತ ಏನೇನೋ ಗೇಮ್ ಬಂತು, ಅದೆಲ್ಲ ಆಯಿತು. ಸೊ ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಬಂದಿಲ್ಲ. ಆದರೆ ಟೆನ್ಸೆಂಟ್ ಕಂಪನಿಗೆ ಬರೀ ಇಂಡಿಯಾಯಿಂದ ಅದು ಬ್ಯಾನ್ ಆಗಿದ್ದಕ್ಕೆ $34 billion ಲಾಸ್ ಆಗೈತೆ. $34 billion ಲಾಸ್ ಆಗೈತೆ ಆ ಕಂಪನಿಗೆ. ಆದರೆ ನಾವು ಮನೇಲಿ ಕೂತ್ಕೊಂಡು ಆ ಗೇಮ್ ಬ್ಯಾನ್ ಆಗಬಾರ್ದು, ಈ ಗೇಮ್ ಬ್ಯಾನ್ ಆಗಬಾರ್ದು, ಫ್ರೀ ಫೈರ್ ಬೆಸ್ಟು, BGMI ಬೆಸ್ಟು, ಆ ಗೇಮ್ ಬೆಸ್ಟು, ಈ ಗೇಮ್ ಬೆಸ್ಟು ಅನ್ನೋ ಬದಲು ನೀವೇ ಒಂದು ಗೇಮ್ ಕ್ರಿಯೇಟ್ ಮಾಡಿದ್ರೆ ಹಂಗೆ. ಒಂದು ಮೀಡಿಯಮ್ ಸ್ಪೆಕ್ ಲ್ಯಾಪ್ಟಾಪ್ ಇದ್ದರೆ ಸಾಕು, ನಿಮಗೆ ನೀವೊಂದು ಗೇಮ್ ಕ್ರಿಯೇಟ್ ಮಾಡ್ಬೋದು. ನಾನು ಗೇಮ್ ಕ್ರಿಯೇಟ್ ಮಾಡ್ಬೋದು ಅಂತ ನಮಗೂ ಗೊತ್ತು, ಅರೆ ಅದು ಹೆಂಗೆ ಮಾಡೋಣ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಗೇಮ್ ಡೆವಲಪಿಂಗ್ ಇನ್ ಯೂನಿಟಿ. ಸೊ ಈ ಸೀರೀಸಲ್ಲಿ ಒಂದು 3D ಗೇಮ್ ಹೆಂಗೆ ಡೆವಲಪ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಆ್ಯಂಡ್ ದಿಸ್ ಇಸ್ ಇನ್ಫೋಟೈನ್ಮೆಂಟ್ ಚಾನಲ್. ಸೊ ಇದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಆಮೇಲೆ ಒಂದು ಸೀರೀಸ್ ಮತ್ತು ಇನ್ನೊಂದು ಸೀರೀಸ್ ಮಧ್ಯೆ ಎಂಟರ್ಟೈನ್ಮೆಂಟು ಇರುತ್ತೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಇವಾಗ ಮಾಡಿಲ್ಲ ಅಂದರೆ ಯೂಟ್ಯೂಬು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತ ಆಮೇಲೆ ರೆಕಮೆಂಡೇ ಮಾಡಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫೀಡಲ್ಲೇ ಅದು ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬು. ಸೊ ನೆಕ್ಸ್ಟ್ ವೀಡಿಯೋ ಅಂತ ಗೇಮ್ ಡೆವಲಪಿಂಗ್ ಇನ್ ಯೂನಿಟಿ ಆ ಸೀರೀಸ್ ಬರುತ್ತೆ. ನೀವು ಅದನ್ನು ಫಸ್ಟಿಂದ ಆ್ಯಕ್ಸೆಸ್ ಮಾಡಬೇಕಂದ್ರೆ ನಾನೊಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ ಗೇಮ್ ಡೆವಲಪಿಂಗ್ ಅಂತ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವೀಡಿಯೋ ಅಲ್ಲಿ ಮೀಟ್ ಮಾಡ್ತೇನೆ. Until then, peace.